ಇವತ್ತು ವಚನಾನಂದ ಶ್ರೀಗಳವರನ್ನ ಏನು 8 ವರ್ಷಗಳ ಹಿಂದೆ ನಾವು ತಂದಿದ್ವಿ, ಅವರನ್ನ ನಿನ್ನೆ ನಾವು ಉಚ್ಚಾಟನೆ ಮಾಡಿದ್ವಿ. ಇವತ್ತು ನಮ್ಮ ಪೀಠದ ಪೀಠಾಧ್ಯಕ್ಷರು ಅವ್ರ ಅಲ್ಲ ಅಂತ ಅಂದಮೇಲೆ ನಾನು ಪೀಠ ಬಿಟ್ಟು ಹೋಗೋದಿಲ್ಲ ಅಂತ ಹೇಳೋ ಪ್ರಶ್ನೆನೇ ಇಲ್ಲ. ಆ ಪೀಠವನ್ನ ಅತ್ಯಂತ ಗೌರವಯುತವಾಗಿ ತಾವು ಬಿಟ್ಟು ಹೋಗ್ಬೇಕಾಗ್ತದೆ. ನಾವು ಬೇರೆ ಸಂಘರ್ಷದ ಹಾದಿ ತುಳಿಯೋದಕ್ಕಿಂತ ಮುಂಚಿತವಾಗ್ಲೇನೆ ನಾವು ಬಹಳಷ್ಟು ಗೌರವಪೂರ್ವಕವಾಗಿನೂ ನಿನ್ನೆ ನಿಮಗೆ ಹೇಳಿದೀವಿ ಮಾಧ್ಯಮ ಗೋಷ್ಠಿ ಮೂಲಕ, ಇವತ್ತು ಕೂಡ ನಾವು ಹೇಳ್ತೀವಿ. ಏನು ನಾನು ಆಗ್ಲೇ ಪ್ರಸ್ತಾಪ ಮಾಡಿದೆ, ಇವತ್ತು ತಾವು ಅತ್ಯಂತ ಚಿಕ್ಕ ಚಿಕ್ಕ ಮಕ್ಕಳಿಂದ ನೀವು ಮಸಾಜ್ ಅನ್ನ ಮಾಡಿಸ್ಕೊಂಡು 60 ಜನ ಮಕ್ಕಳಿದ್ದಂತ ನಮ್ಮ ಒಂದು ವಿದ್ಯಾರ್ಥಿ ನಿಲಯದಲ್ಲಿ ಇವತ್ತು 5 ಜನ ಮಕ್ಕಳಿಗೆ ತಾವು ತಂದಿದ್ದೀರಿ. ಇವತ್ತು ನೀವೇನು ಆ ವಿಕೃತ ಭಾವದಿಂದ ಮಕ್ಕಳಿಗೆ ಒಡೆದದ್ದಿರ್ಬೋದು, ಮಸಾಜ್ ಮಾಡಿಸ್ಕೊಂಡಿದ್ದಿರ್ಬೋದು, ಇದು ಎಲ್ಲದನ್ನ ನೋಡಿ ಬೇಸತ್ತು ಮಕ್ಕಳು ಅವರು ಮನೆಗಳಿಗೆ ಹೋದ್ರು. ಅವ್ರ ತಂದೆ ತಾಯಿಗಳು ವಾಪಸ್ ಕರ್ಕೊಂಡ್ರು. ಅವ್ರು ಬಂದು ಇವತ್ತು ಪೋಕ್ಸೋ ಕೇಸನ್ನ ದಾಖಲೆ ಮಾಡ್ತೀವಿ ಅಂತ ಇದ್ದಾರೆ. ನಾವು ಅದು ಯಾವ್ದಾದ್ರೂ ಬೇರೆ ಒಂದು ಅನಾಹುತ ಆಗಿ ನಿಮ್ಮ ಗೌರವ ಕಳೆಯೋದಕ್ಕೆ ನಮಗೆ ಈಗಲೂ ಕೂಡ ಇಷ್ಟ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮ್ಮನ್ನ ನಾವು ಒತ್ತು ಮೆರೆಸಿದೀವಿ, ಗೌರವದಿಂದ ತಂದಿದೀವಿ, ಇವತ್ತು ಗೌರವ ಇದೆ. ಅಷ್ಟೇ ಗೌರವ ಪೂರ್ವಕವಾಗಿ ಮಠವನ್ನ ತಾವು ಬಿಟ್ಟು ಹೋಗ್ಬೇಕು ಅನ್ನೋಂತ ಆಗ್ರಹವನ್ನ ನಾನು ಮಾಡ್ತೀನಿ. ಈಗ 5 ವರ್ಷಗಳ ಕಾಲದಿಂದ ನಾವು ಸ್ವಾಮೀಜಿಗಳವರ ಆಚಾರ ವಿಚಾರ ಮತ್ತೊಂದು ಮುಗಿದೊಂದು ಅವ್ರು ಏನು ಹಿಂದೆ ನಾನೊಂದು ಪತ್ರಿಕಾಗೋಷ್ಠಿ ಒಳಗೂ ಹೇಳಿದ್ದೆ. ಇವತ್ತೇನ್ ಆಚಾರ ವಿಚಾರಗಳು ಅಂತ ಹೇಳಿದ್ರೆ ಯಾವುದೇ ಒಂದು ರಾಜಕಾರಣಿಯ ಕೈಗೊಂಬೆ ಆಗಬಾರ್ದು ಸ್ವಾಮೀಜಿ. ಇವತ್ತು ಕೊಟ್ಟೂರು ಅಂತ ಪಾದಯಾತ್ರಿಗಳಿಗೆ ಬೂಟ್ ಹಾಕೊಂಡು ಮಾಡಿದ್ದೇ ನೀವು 2 ಕಿಲೋಮೀಟರ್ ಪಾದಯಾತ್ರೆ. ಆ 2 ಕಿಲೋಮೀಟರ್ ಪಾದಯಾತ್ರೆಗೂ ಬೂಟ್ ಹಾಕೊಂಡು ನೀವು ಪಾದಯಾತ್ರೆ ಮಾಡಿದ್ರಿ. ಕೇವಲ ನೀವು ರಾಜಕಾರಣಿಗಳ ಅಧಿಕಾರಿಗಳ ಸ್ವಾಮೀಜಿಗಳಾಗಬಾರ್ದು, ನೀವು ಜನಸಾಮಾನ್ಯರ ಸ್ವಾಮಿಗಳಾಗ್ಬೇಕು, ಬಡ ಪಂಚಮಸಾಲಿ ಜನಾಂಗವನ್ನ ಕಟ್ಟತಕ್ಕಂತ ಸ್ವಾಮೀಜಿಗಳಾಗ್ಬೇಕು. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಅವ್ರನ್ನ ತಿದ್ದೋದಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಆದ್ರೆ ಯಾವತ್ತು ಅವ್ರಿಗೆ ಏನು ನಮ್ಮ ಪತ್ರಕರ್ತರು ಕೇಳಿದ್ರು ಇತ್ತೀಚೆಗೆ ಅವತ್ತು ಗೊತ್ತಾಗ್ಲಿಲ್ಲ ಅಂತ ಈಗ ನಾವು 2 ವರ್ಷಗಳ ಹಿಂದೆ ನಾವು ಹಾಸ್ಟೆಲ್ ಅನ್ನ ಪ್ರಾರಂಭ ಮಾಡ್ತೀವಿ. ನಮ್ಮ ಮಠದಲ್ಲಿ 2 ವರ್ಷದಿಂದ ಹಾಸ್ಟೆಲ್ ಅನ್ನ ಪ್ರಾರಂಭ ಮಾಡಿದ್ವಿ. ಅವತ್ತು ಏನು 60 ಜನ ಮಕ್ಕಳನ್ನ ನಾವು ಇಲ್ಲಿ ಕರ್ಕೊಂಡ್ ಬಂದ್ವಿ. ಆ 60 ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಬೇಕು ಅಂತ ಹೇಳಿ ಹಾಸ್ಟೆಲ್ ಇಟ್ಕೊಂಡಾಗ ಸ್ವಾಮೀಜಿ ನಮ್ಮ ಯಾರು ಟ್ರಸ್ಟ್ ಗಮನಕ್ಕೆ ಬರ್ದಂಗೆ ಸಂಜೆ ಇವತ್ತು ಆ ಮಕ್ಕಳಿಂದ ಮಸಾಜ್ ಮಾಡಿಸ್ಕೊಳ್ತಕ್ಕಂಥ ಪ್ರವೃತ್ತಿನ ನಮ್ ಯಾರಿಗೂ ಕೂಡ ಗೊತ್ತಿಲ್ಲದೆ ಪ್ರಾರಂಭ ಮಾಡಿದ್ರು. ಅನೇಕ ಮಕ್ಕಳು ನಮ್ಮ ದೊಡ್ಡವ್ರ ಗಮನಕ್ಕೆ, ಟ್ರಸ್ಟಿಗಳ ಗಮನಕ್ಕೆ ಅವ್ರು ತರಲೇ ಇಲ್ಲ. ಅನಂತರ ಇತ್ತೀಚೆಗೆ ಸುಮಾರು ಒಂದು 6-8 ತಿಂಗಳು ಆದ್ಮೇಲೆ ಮಕ್ಕಳು ಈ ರೀತಿ ನಮ್ಮನ್ನ ಪ್ರತಿನಿತ್ಯ 4 ಜನರಂತೆ ಸರ್ತಿ ಸಾಲಲ್ಲಿ ನಮಗೆ ಮಸಾಜ್ ಮಾಡೋದಕ್ಕೆ ಅವರು ರೂಮಿಗೆ ಕರೀತಾರೆ. ನಾವು ಮಸಾಜ್ ಮಾಡೋದಕ್ಕೆ ನಮ್ಮಿಂದ ಆಗೋದಿಲ್ಲ, ನಾವು ಬಹಳಷ್ಟು ಒತ್ತಾಯ ಪೂರ್ವಕವಾಗಿ ಬಲವಂತದಿಂದ ನಾವೆಲ್ಲ ಹೋಗ್ತಾ ಇದೀವಿ ಅಂತ ಹೇಳಿ ಯಾವಾಗ ಮಕ್ಕಳ ಸಂಖ್ಯೆ ಕಾಲಕ್ರಮೇಣ ಕಡಿಮೆ ಆಗ್ತಾ ಬಂತೋ ಅವಾಗ ನಮ್ಮ ಗಮನಕ್ಕೆ ಬಂತಿದೆ ಎಲ್ಲದೂ ಕೂಡ. ಇತ್ತೀಚಿನ ವರ್ಷದಲ್ಲಿ ನಾವು ಇದನ್ನೆಲ್ಲೂ ಬಹಿರಂಗ ಪಡಿಸಬಾರದು ಅನ್ನೋಂತ ಕಾರಣದಿಂದ ಅವ್ರನ್ನ ತಿರ್ತಕ್ಕಂತ ಪ್ರಯತ್ನ ಮಾಡಿದ್ವಿ. ಸ್ವಾಮೀಜಿ ಆದಂತವ್ರು ಈ ರೀತಿಯಾಗಿ ನಡ್ಕೊಳ್ಬಾರ್ದು, ನೀವು ಸರಿಯಾದಂತ ದಿಕ್ಕಲ್ಲಿ ಹೋಗ್ಬೇಕು, ನಿಮ್ಮ ಚಿಂತನೆಗಳು ಸರಿಯಾಗಿರ್ಬೇಕು, ಮಕ್ಕಳಿಗೆ ನೀವು ಗೀತೋಪದೇಶ ಧರ್ಮೋಪದೇಶವನ್ನು ಮಾಡ್ಬೇಕೆ ವಿನಃ ಈ ರೀತಿಯಾಗಿ ಮಕ್ಕಳಿಂದ ಮಸಾಜ್ ಅನ್ನ ಮಾಡಿಸ್ಕೊಳ್ಬಾರ್ದು ಅಂತಕ್ಕಂಥ ತಿಳುವಳಿಕೆನ ನಾವ್ ಯಾವಾಗ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ವೋ ಸಂಪೂರ್ಣವಾಗಿ ಇದರ ದಿಕ್ಕೇ ಬದಲಾಗಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಲೆಕ್ಕ ಕೊಡಿ ಚಳವಳಿನ ಮಾಡಿ ಅವರನ್ನ ತಿರ್ತಕ್ಕಂಥ ದಿಕ್ಕಿನಿಂದ ಬೇರೆ ಒಂದು ದಿಕ್ಕಿನ ಕಡೆಗೆ ಅದು ಹೋಗೋದಕ್ಕೆ ಅವರು ಪ್ರಯತ್ನಶೀಲರಾದ್ರು. ಇವೆಲ್ಲ ಮಕ್ಕಳು 10 ವರ್ಷ 11 ವರ್ಷ 12 ವರ್ಷ 13 ವರ್ಷ ಬಾಲಕಿಯರಿಲ್ಲ, ಬಾಲಕರು ಮಾತ್ರ. ನಮ್ಮದು ಬಾಯ್ಸ್ ಹಾಸ್ಟೆಲ್ ಬರುತ್ತೆ. ಇವತ್ತು ಆ ಸ್ವಾಮೀಜಿಯ ಏನು ಅವ್ರ ಬಾಯಲ್ಲಿ ಮಾತುಗಳು ಏನ್ ಬರ್ತದೆ, ಅವ್ರ ಬಾಯಿ ಎತ್ತಿದ್ರೆ ಯಾರಿಗಾದ್ರೂ ಮಾತಾಡೋದು ಬರೀ ಸೂಳೆ ಮಗನೆ, ಬೋಳಿ ಮಗನೆ, ಕೆಟ್ಟ ಪದಗಳಿಂದ ಒಬ್ಬ ಸ್ವಾಮೀಜಿ ಮಾತನಾಡ್ತಾರೆ. ಇವತ್ತಿಲ್ಲಿ ಒಂದು ಸಣ್ಣದು ಒಂದು ಪ್ಲೇ ಮಾಡ್ತೀನಿ ನಿಮ್ಗೆ.
ಫಂಕ್ಷನ್ ಬರಕ್ ನಿಂಗೆ ಎಷ್ಟು ಕಾರ್ಯಕ್ರಮ ಸೋಳೆ ಬಗನೆ ಫಂಕ್ಷನ್ ಅವರ ತಮ್ಮ ವ್ಯಕ್ತಿ ಕೆಲಸಗಳೆಂದರೆ ಮಸಾಜ್ ಮಾಡೋದು, ಬಟ್ಟೆ ಒಗೆಯುವುದು, ಹೀಗೆ ಮುಂತಾದ ಕೆಲಸಗಳಿಗೆ ನಮ್ಮನ್ನು ಬಳಸಿಕೊಂಡರು. ಹಾಗೆ ಮತ್ತು ನಾವು ಕಾಲೇಜ್ ಹೋಗ್ತೀವಿ ಅಂದರೆ ನಮ್ಗೆ ಏನ್ ನಮ್ಮ ಮಂದಿಗೆ ಕೆಲಸ ಸಿಗಲ್ಲಂತಂದು ಅವಾಚ್ಯ ಶಬ್ದಗಳಿಂದ ನಮಗೆ ಬೈದರೆ. ಹಾಗಾಗಿ ಇವರು ಸ್ವಾಮೀಜಿಯವರು ನಮ್ಮ ಕಾಲೇಜ್ ಹೋಗಕ್ಕೆ ಬಿಡದೇ ಇದ್ದರಿಂದ ನಮಗೆ ಶಿಕ್ಷಣವು ಕೊಂಡಿದ್ದವು. ಇದನ್ನು ನನ್ನ ಸ್ವ ಇಚ್ಛೆಯಿಂದ ಹೇಳ್ತೇನೆ. ನನ್ನ ಶಿಕ್ಷಣ ಕೊಂಡಿರುವುದು ವಚನಾನಂದ ಸ್ವಾಮೀಜಿಯವರ ಕಾರಣ. ಸೋಳೆ ಬಗನೆ ಫಂಕ್ಷನ್ ಬರಕಂತ ಎಷ್ಟಲ್ಲೇ ಫಂಕ್ಷನ್ ಬರಕ್ ನಿಂಗೆ ಎಷ್ಟು ಕಾರ್ಯಕ್ರಮ ಸ್ವಾಮೀಜಿಗಳು ಹೊಡೆದು ಬಿಡದು ಮಾಡಕ್ ಆಮೇಲೆ ದಾಸೋಹಕ್ಕೆ ಕೂಡ ಸ್ವಾಮೀಜಿಗಳು ನಾವು ನಮ್ಮ ತಾಯಿಗೆ ಮಠ ಸ್ವಾಮೀಜಿಗಳು ಹೊಡ್ಯಾಕಂತಾರಂತೆ. ಆಮೇಲೆ ನಮ್ಮ ತಾಯಿಗಳು ಊರಿಗೆ ನೀವು ಮಕ್ಕಳ ಮೇಲೆ ಆದಂತ ದೌರ್ಜನ್ಯ ಮುಚ್ಚಿಡ್ತಿದ್ರೆ ಅಂದ್ರೆ ನೀವು ಕೂಡ ಅಪರಾಧ ಸ್ಥಾನದಲ್ಲಿ ಪರೋಕ್ಷವಾಗಿ ಈಗ ಒಂದು ವ್ಯವಸ್ಥೆನ ನಾವು ಕಟ್ಕೊಂಡು ಹೋಗ್ಬೇಕಾದ್ರೆ ಇಂಥ ಒಬ್ಬ ಮಠ ಸ್ವಾಮೀಜಿ ಈ ಗೌರವವನ್ನ ಈ ನೆಲದಲ್ಲಿ ಕೇವಲ ನಾವಲ್ಲ, ತಲತಲಾಂತರದಿಂದನೂ ಕೂಡ ಒಬ್ಬ ಸ್ವಾಮೀಜಿಗಳ ಮಠದ ಗೌರವವನ್ನ ಆ ಭಕ್ತರು ಕಾಪಾಡ್ತಕ್ಕಂಥ ಒಂದು ವಾಡಿಕೆ ಮೊದಲಿಂದನೂ ಆ ರೂಢಿಯಲ್ಲಿದೆ. ಇವತ್ತು ಎಲ್ಲೋ ಒಂದು ಸಣ್ಣ ಪುಟ್ಟ ಆಗಿರ್ತಕ್ಕಂಥದ್ದು ನಮಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅದಂಗ ಆಗಿದೆ ಅಂತ ಆಯ್ತು. ಈಗ ನಾವು ಇದನ್ನ ನಮಗೆ ವಿಷಯನೇ ಗೊತ್ತಿಲ್ಲದೆ ಇರೋದ್ರಿಂದ ಇದು ದೊಡ್ಡ ಪ್ರಮಾದ ಆಗಿರ್ಲಿಕ್ಕಿಲ್ಲ, ಎಲ್ಲೋ ಸಣ್ಣ ಪುಟ್ಟ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದು ಈ ಮಟ್ಟದಲ್ಲಿ ನಡೀತಾ ಇದೆ ಅಂತ ಗೊತ್ತಾದ ಮೇಲೆ ಅವ್ರನ್ನ ಯಾಕೆ ಈ ರೀತಿ ನೀವೆಲ್ಲ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಇದು ಗೊಂದಲ ಶುರುವಾಯ್ತು. ನಾವ್ ಇದನ್ನ ಸಂಪೂರ್ಣವಾಗಿ ಮಕ್ಕಳಿಗೆ ಈ ರೀತಿ ಆ ವಿಕೃತ ಭಾವದಿಂದ ಮಸಾಜ್ ಮಾಡಿಸ್ಕೊಳ್ತಾರೆ ಅಂತ ಗೊತ್ತಾದ ಮೇಲೆನೆ ಅವ್ರನ್ನ ಬಹಳಷ್ಟು ಒಂದು ಶಿಸ್ತು ಆಗಿ ಅವ್ರನ್ನ ತಿದ್ದೋದಕ್ಕೆ ಪ್ರಯತ್ನ ಮಾಡಿದ್ವಿ. ಅವತ್ತು ಈ ಗೊಂದಲ ಬರೋದಕ್ಕೆ ಶುರುವಾಯ್ತು. ಅವರ ನಮ್ಮ ನಡುವೆ ಸಂಘರ್ಷ ಶುರುವಾಯ್ತು. ಯಾವುದು ಈಗ ನಾವು ಒಂದು 2 ತಿಂಗಳಾಯ್ತು. 2 ತಿಂಗಳು ಹೌದು. ಆ 2 ತಿಂಗಳಿಂದನೂ ಕೂಡ ನಾವ್ ಯಾವತ್ತು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ವೋ ಅಲ್ಲಿಂದ ಸ್ವಾಮೀಜಿ ಇದು ಒಂದು ದಿಕ್ಕನ್ನೇ ತಪ್ಪಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು. ಈಗಾಗಲೇ ಕೆಲವು ಅಲ್ಲಿ ಆಡಳಿತಾಧಿಕಾರಿಯಾಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಹಿಂಬಾಲಕನಿಗೆ ಒಬ್ಬರಿಗೆ ಕಂತೆ ಹಣವನ್ನ ಕೊಡ್ತಕ್ಕಂಥ ವಿಡಿಯೋನು ಕೂಡ ನಾವು ಮಾಧ್ಯಮಕ್ಕೆ ಬಿಡುಗಡೆ ಮಾಡಿದೀವಿ. ಈ ರೀತಿ ಹಣವನ್ನ ಕೊಟ್ಟು ಜನರನ್ನ ಸೇರಿಸ್ತಕ್ಕಂಥ ಪ್ರಯತ್ನಗಳನ್ನ ಸ್ವಾಮೀಜಿ ಮಾಡಿ ಟ್ರಸ್ಟಿಗಳ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಬಹುಮುಖ್ಯವಾಗಿ ಲೆಕ್ಕ ಕೊಡಿ ಅಂತಕ್ಕಂಥ ಚಳುವಳಿನ ನಮ್ಮ ಮಠದಲ್ಲಿ ಇತ್ತೀಚೆಗೆ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಬಂಧುಗಳೇ, 2008ರಿಂದ 2026 ಮಾರ್ಚ್ 31ವರೆಗೂ ಕೂಡ ಅವತ್ತಿಂದ ಇವತ್ತು 17-18 ವರ್ಷಗಳ ಕಾಲ ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ಸ್ ನಮ್ಮ ಹತ್ರ ಎಲ್ಲವೂ ಕೂಡ ಇದೆ. ಅವತ್ತಿಂದ ಇವತ್ತಿನವರೆಗೂ ನಮ್ಮ ಮಠದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೆದಿದ್ದಾವೆ, ಏನು ನಮ್ಮ ಆರ್ಥಿಕವಾಗಿರ್ತಕ್ಕಂಥ ಚಟುವಟಿಕೆ ವ್ಯವಹಾರ ಎಲ್ಲದೂ ಕೂಡ ಅತ್ಯಂತ ಪಾರದರ್ಶಕವಾಗಿದೆ. ಇವತ್ತು ನಾವು 1 ವರ್ಷ ಲೆಕ್ಕ ಕೊಡದೆ ಹೋದ್ರೆ ಮಾರನೇ ವರ್ಷ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಇರ್ಬೋದು, ಬೇರೆಯವರು ನಮಗೆ ನೋಟಿಸ್ ಇಶ್ಯೂ ಮಾಡ್ತಾರೆ. ನಮ್ದಲ್ಲ, ಯಾವುದೇ ಸಂಘ ಸಂಸ್ಥೆ ಟ್ರಸ್ಟ್ ಇರಲಿ, ಅವತ್ತಿಂದ ಇವತ್ತಿನವರೆಗೂ ಕೂಡ ಅತ್ಯಂತ ಪಾರದರ್ಶಕವಾಗಿ ಲೆಕ್ಕ ಇದೆ. ಯಾರು ಬೇಕಾದ್ರೂ ಅದು ಗೌರ್ಮೆಂಟ್ ರುಜುವಾತು ಪಡಿಸಿಕೊಟ್ಟಿರ್ತಕ್ಕಂಥ ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ಗಳು ಯಾರು ಬೇಕಾದ್ರೂ ನೋಡ್ಬೋದು.
ಇದ್ರ ಜೊತೆಗೆ ಏನು ಲೆಕ್ಕಪತ್ರ ಸಮಿತಿಯ ಒಬ್ಬ ಫಲಾನುಭವಿಗಳ ಅಧ್ಯಕ್ಷ ಅಂತ ನಮ್ಮ ತಾಲೂಕಿನ ಪರಮೇಶ್ ಗೌಡ್ರನ್ನ ಆಯ್ಕೆ ಮಾಡಿದ್ದಾರೆ ಅಲ್ಲಿ. ಆ ಆಯ್ಕೆ ಮಾಡಿರ್ತಕ್ಕಂಥ ಪರಮೇಶ್ ಗೌಡ್ರನ್ನ BC ಉಮಾಪತಿಯವರೇ ಈಗ 4 ದಿನಗಳ ಹಿಂದೆ ಮಠಕ್ಕೆ ಕರೆಸಿ, ಯಾಕೆ ಈ ರೀತಿ ನೀವೆಲ್ಲ ಗೊಂದಲಗಳನ್ನ ಮಾಡ್ತಾ ಇದ್ದೀರಿ, ನೀವು ಬಾರಪ್ಪ ನೀನ್ ಅಧ್ಯಕ್ಷ ಅಂತ ಹೇಳಿ ಕರೆಸಿ ಅವರಿಗೆ 4 ತಾಸುಗಳ ಕಾಲ NG ನಾಗನಗೌಡರು ನಮ್ಮ ಸಮಾಜದ ಹಿರಿಯರು, NB ಪಾಟೀಲ್ ರಾಜಣ್ಣ ರಾಣೆಬೆನ್ನೂರು, ಗುರಿಕಾರ್ ವಕೀಲರು ಅಂತೇಳಿ ಆಡಿಟ್ರು ರಾಣೆಬೆನ್ನೂರು ಅವರನ್ನ ಕರೆಸಿ ಒಂದು 5-6 ಜನ ಕೂತು ಮಠದಲ್ಲಿ 4 ತಾಸುಗಳ ಕಾಲ ಸುದೀರ್ಘವಾಗಿ ಲೆಕ್ಕಪತ್ರಗಳನ್ನ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನ ಅಧ್ಯಕ್ಷನ ಒಳಗೊಂಡಂತೆ ಉಮಾಪತಿ ಅವರು ಮಾಡಿದ್ದಾರೆ. ಅದು ಎಲ್ಲದೂ ಕೂಡ ಪರಮೇಶ್ ಗೌಡ್ರು ಸರಿ ಅಣ್ಣ, ನಿಮ್ ಬಗ್ಗೆ ಏನು ಪ್ರಶ್ನೆ ಇಲ್ಲ, ನಿಮ್ ಲೆಕ್ಕಪತ್ರಗಳೆಲ್ಲ ಸರಿಯಾಗಿದಾವು ಅಂತ ಹೇಳಿ ಹೋಗಿ ಮತ್ತೆ ಈ ರೀತಿ ಗೊಂದಲಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಲೆಕ್ಕಪತ್ರ ಅಲ್ಲ, ಇದು ಎಲ್ಲದೂ ಕೂಡ ಗೊಂದಲ ಮಾಡಬೇಕು. ಸ್ವಾಮೀಜಿಯವರು ಇದನ್ನ ದಿಕ್ಕು ತಪ್ಪಿಸ್ತಕ್ಕಂಥ ಅವ್ರ ಏನು ಮಾರ್ಗದರ್ಶನ ಐತಲ್ಲ ಇದನ್ನ ದಿಕ್ಕು ತಪ್ಪಿಸ್ಬೇಕು. ಇನ್ನೂ ಒಂದ್ ಸ್ವಲ್ಪ ಒಂದು ಗುಂಪು ಇದು ರಾಜಕೀಯವಾಗಿ ಪ್ರೇರಿತವಾಗಿರ್ತಕ್ಕಂಥ ಒಂದು ಗುಂಪು, ಇವ್ರಿಗೆ ಲೆಕ್ಕ ಬೇಕಾಗಿಲ್ಲ, ಗೊಂದಲ ಸೃಷ್ಟಿ ಮಾಡ್ಬೇಕಾಗಿದೆ ಪಂಚಮಸಾಲಿ ಸಮಾಜದಲ್ಲಿ. ಆ ಗೊಂದಲ ಸೃಷ್ಟಿ ಮಾಡೋದ್ರ ಸಲುವಾಗಿ ಇಷ್ಟೆಲ್ಲ ಕೂಡ ಪ್ರಯತ್ನಗಳನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ಅತ್ಯಂತ ಇವತ್ತು 106 ಕೋಟಿ ರೂಪಾಯಿ ವ್ಯವಹಾರ ಮಾಡ್ತಕ್ಕಂಥ BC ಉಮಾಪತಿ ಅವರು ಇದರ ಮ್ಯಾನೇಜಿಂಗ್ ಟ್ರಸ್ಟಿ. ಅವ್ರಿಗೆ ಲೆಕ್ಕಪತ್ರಗಳನ್ನ ಹೇಗಿಡ್ಬೇಕು ಏನಿಡ್ಬೇಕು ಅಂತಕ್ಕಂಥದ್ದು ಬಹಳಷ್ಟು ಚೆನ್ನಾಗಿ ಗೊತ್ತಿದೆ. ಸಾಕಷ್ಟು ನಮ್ಮ ಪೀಠದ ಏಳಿಗೆಗೆ ಅವರು ಅವಿರತವಾಗಿರ್ತಕ್ಕಂಥ ಶ್ರಮವನ್ನು ಕೂಡ BC ಉಮಾಪತಿಯವರು ಹಾಕಿದ್ದಾರೆ. ಅವ್ರ ಹತ್ರ ಎಲ್ಲ ಲೆಕ್ಕ ಪತ್ರ ದಾಖಲೆ ಎಲ್ಲದೂ ಇದೆ. ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಮ್ಮ ಸಮಾಜದ ಭಕ್ತರಿಗೆ ಹೇಳೋದಕ್ಕೆ ಬಯಸ್ತೇನೆ, ಯಾರಿಗೆ ಏನೇ ಲೆಕ್ಕ ಬೇಕಾಗಿದ್ರು ಕೂಡ ನೀವು ಕೊಟ್ಟಿರ್ತಕ್ಕಂಥ ಹಣದ ರಸೀದಿನ ಪಡೆದು ಉಮಾಪತಿ ಅಣ್ಣನ ಹತ್ರ ತಾವು ಬಂದಿರಿ ಅನ್ನೋದಾದ್ರೆ ನಿಮಗೆ ಆ ದಾಖಲೆ ಪತ್ರಗಳನ್ನೆಲ್ಲವನ್ನು ಕೊಡೋದಕ್ಕೆ ನಮ್ಮ ಟ್ರಸ್ಟ್ ತಯಾರಿದೆ ಅಂತಕ್ಕಂಥ ಮಾತನ್ನ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳೋದಕ್ಕೆ ಬಯಸ್ತೇನೆ. ಸರ್ ಇವತ್ತು ಶಾರ್ಟ್ ಆಗಿ ಹೇಳ್ತೀನಿ, ಈ 2 ಲಕ್ಷ ಜನ ಸೇರಿ ಒಬ್ಬರನ್ನ MLA ಮಾಡ್ತಾರೆ. ಆ MLAಗೆ ಮಾತ್ರ ವಿಧಾನಸೌಧದಲ್ಲಿ ಒಳಗೆ ಹೋಗಿ ಮಾತನಾಡೋದಕ್ಕೆ ಅಧಿಕಾರ ಇರ್ತದೆ. ಇವತ್ತು ಸಮಾಜದವರೆಲ್ಲರೂ ಸೇರಿ ತಾಲೂಕ್ ಅಧ್ಯಕ್ಷನ್ ಮಾಡಿರ್ತಾರೆ, ತಾಲೂಕ್ ಅಧ್ಯಕ್ಷಗಳೆಲ್ಲ ಸೇರಿ ಜಿಲ್ಲಾಧ್ಯಕ್ಷನ್ ಮಾಡಿರ್ತಾರೆ, ಜಿಲ್ಲಾಧ್ಯಕ್ಷಗಳೆಲ್ಲ ಸೇರಿ ರಾಜ್ಯಾಧ್ಯಕ್ಷನ್ ಮಾಡ್ತಾರೆ. ಅಂತ ಒಂದು ಸಂಘ ಸುಪ್ರೀಂ ಆಗಿ ಟ್ರಸ್ಟ್ ಅನ್ನ ನೇಮಕ ಮಾಡಿರ್ತದೆ. ಇವತ್ತು ಎಲ್ಲರೂ ಸೇರಿ ಬಿಟ್ಟುನೆ ಟ್ರಸ್ಟ್ ಅನ್ನ ರಚನೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಇವತ್ತು ರಾಜ್ಯದ ಕಾರ್ಯಕಾರಿ ಸಮಿತಿಯ ಸದಸ್ಯರು, ರಾಜ್ಯದ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಎಲ್ಲರೂ ಸೇರಿ ಇವತ್ತು ಸ್ವಾಮೀಜಿ ವಿಚಾರವಾಗಿ ನೀವು ಏನು ಕ್ರಮಗಳನ್ನ ತಗೊಂಡ್ರು ಕೂಡ ನಮ್ಮೆಲ್ಲರ ಸಹಮತ ಇದೆ ಅಂತ ಹೇಳಿ ರೆಸಲ್ಯೂಷನ್ ಅನ್ನ ತಾಲೂಕ್ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ರಾಜ್ಯ ಕಾರ್ಯಕಾರಿ ಸಮಿತಿಯ ಎಲ್ಲರೂ ಕೂಡ ಆ ರೆಸಲ್ಯೂಷನ್ ನ ಟ್ರಸ್ಟಿಗೆ ಕೊಟ್ಟ ಮೇಲೆನೆ ನಾವು ಈ ತೀರ್ಮಾನ ತಗೊಂಡಿದ್ದೇವೆ ವಿನಃ ಇವತ್ತು ನಾವಾಗಿ ಆ ತೀರ್ಮಾನ ತಗೊಂಡಿಲ್ಲ. ಇವತ್ತು ಭಕ್ತರನ್ನ ಬಿಟ್ಟು ನಾವು ತೀರ್ಮಾನ ತಗೊಂಡಿಲ್ಲ. ಎಲ್ಲರ ಜೊತೆ ಚರ್ಚೆ ಮಾಡಿ, ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರ ಜೊತೆ ಚರ್ಚೆ ಮಾಡಿ ಅನಂತರ ಈ ತೀರ್ಮಾನವನ್ನ ತಗೊಂಡಿದ್ದೀವಿ. ಸರ್, ಅದನ್ನ 1/4 ರೀಶಫಲ್ ಲಾಭಕ್ ಟ್ರಸ್ಟ್ ಅಂತ ಹೇಳ್ತಾರೆ. ನಾನು ಒಂದ್ ಸ್ಪಷ್ಟಪಡಿಸ್ತೇನೆ. ಏನು ನಮ್ಮಲ್ಲಿ ಪೀಠ ಹುಟ್ಟಿದಾಗ 2008ರಲ್ಲಿ ಟ್ರಸ್ಟ್ ರಚನೆ ಆಯ್ತು. ಅವತ್ತು 11 ಜನ ಟ್ರಸ್ಟಿಗಳಿದ್ರು. ಅವರು ಫೌಂಡರ್ ಟ್ರಸ್ಟಿ ಅವರು ಇಲ್ಲ. ಆ ಫೌಂಡರ್ ಟ್ರಸ್ಟಿಗಳು ಯಾರನ್ನ ಹೊಸದಾಗಿ ನೇಮಕ ಮಾಡ್ಕೊಳ್ತಾರಲ್ಲ, ಇವತ್ತು ಹೊಸದಾಗಿ 8 ಜನರನ್ನ ನೇಮಕ ಮಾಡ್ಕೊಂಡಿದ್ರೆ ಅದ್ರಲ್ಲಿ ನಾನು ಒಬ್ಬ ಇದ್ದೇನೆ. ನಮ್ಮನ್ನ 5 ವರ್ಷಕ್ಕೊಂದ್ಸಾರಿ 1/4 ಚೇಂಜ್ ಮಾಡ್ಬೇಕು ಅಂತ ಇದೆ. ಆ ಫೌಂಡರ್ ಟ್ರಸ್ಟಿಗಳನ್ನ ಯಾರನ್ನು ಕೂಡ ಬದಲಾವಣೆ ಮಾಡಬೇಕು ಅಂತ ಹೇಳಿ ನಮ್ಮ ಬೈಲಾದೊಳಗಿಲ್ಲ. ಆ ಬೈಲಾವನ್ನ ಪೂರ್ಣ ಪ್ರಮಾಣದಲ್ಲಿ ಅವ್ರು ಓದ್ಕೊಂಡಿಲ್ಲ. ಹಾಗಾಗಿ ಇವತ್ತು ಸುಮ್ಮನೆ ಏನೇನೋ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಆ 11 ಜನ ಫೌಂಡರ್ ಟ್ರಸ್ಟಿ ಒಳಗೆ 4 ಜನ ಈಗಾಗಲೇ ತೀರ್ಕೊಂಡಿದ್ದಾರೆ. 7 ಜನ ಇವತ್ತು ಜೀವಂತವಾಗಿದ್ದಾರೆ. 7 ಜನದಲ್ಲಿ 6 ಜನರು ನಿನ್ನೆ ತಗೊಂಡಿರ್ತಕ್ಕಂಥ ಒಮ್ಮತದ ನಿರ್ಣಯಕ್ಕೆ ಬದ್ಧವಾಗಿದ್ದಾರೆ. 6 ಜನ ಸೇರಿ ಆ ಫೌಂಡರ್ ಟ್ರಸ್ಟಿಗಳು ಈ ತೀರ್ಮಾನವನ್ನ ತಗೊಂಡಿದ್ದಾರೆ. ಏನಂದ್ರಿ ಸರ್? 4 ಜನ ಮುಂದೆ ಬಂದಿದ್ದಾರೆ. 4 ಜನ ಪಾಲಕರು, ಮಕ್ಕಳು ಎಲ್ಲರೂ ಬಂದಿದ್ದಾರೆ. ಯಾರು ಭಕ್ತರ ಜೊತೆಗೆಲ್ಲ ರಿಲೀಸ್ ಮಾಡಿದ್ವಲ್ಲ, ಅದೇ ಅವ್ರ ಭಕ್ತರಿಗೆ ಅವ್ರನ್ನ ಯಾರ ಹತ್ರ ಬರ್ತಾರಲ್ಲ
ಅವರಿಗೆ ಮಾತನಾಡ್ತಾರೆ. ಅವ್ರ ಮಕ್ಕಳ ಜೊತೆಗೆ ಇವ್ರು ಯಾರೋ ಒಬ್ಬ ಯಾರ ಪ್ರಾಥಮಿಕ ಶಾಲೆ ಮಕ್ಕಳು 10 ವರ್ಷ 8 10 11 ವರ್ಷ 12 ವರ್ಷ ಸ್ಕೂಲು ನಮ್ಮಲ್ಲಿ ಪಕ್ಕದ ಅನಗವಾಡಿಗೆ ಕಳಿಸ್ತಾ ಇದ್ವಿ. ನಾವು ಹಾಸ್ಟೆಲ್ ವ್ಯವಸ್ಥೆ ಮಾಡಿದ್ವಿ. ಪ್ರತಿನಿತ್ಯನೂ ಕೂಡ ಮಸಾಜ್ ಅನ್ನ ಮಾಡಿಸ್ಕೊಳ್ಳೋದಕ್ಕೆ ಪ್ರತಿ 4 ಮಕ್ಕಳ ಬರಬೇಕು ಒಂದು ದಿವಸಕ್ಕೆ. ಇಂತಿಂತ ದಿವಸ ಅಂತೇಳಿ ಸರತಿ ಮೇಲೆ ಕರಿತಕ್ಕಂತ ಪ್ರಯತ್ನವನ್ನು ಮಾಡಿದ್ದಾರೆ. ಪ್ರತಿನಿತ್ಯನೂ ಕೂಡ ಮಸಾಜ್ ಅನ್ನ ಮಾಡಿಸ್ಕೊಂಡಿದ್ದಾರೆ. ಹಿಂಗೆ ಮತ್ತೇನಾದ್ರೂ ಇದೆಯಾ ಅಣ್ಣ? ಇಲ್ಲ ಅವ್ರು ಯಾವತ್ತೂ ಕೂಡ 7 ಕೋಟಿ 8 ಕೋಟಿ ಅಕ್ರಮ ಆಗಿದೆ ಅಂತ ಹೇಳಿ ಬಾವಿ ಬೆಟ್ಟಪ್ಪನವರು ಎಂದೂ ಹೇಳಿಲ್ಲ. ಅದು ಮಾಡಿರ್ತಕ್ಕಂಥದ್ದು ಎಡಿಟ್ ಮಾಡಿರ್ತಕ್ಕಂಥ ವಿಡಿಯೋನ ಸ್ವತಃ ವಚನಾನಂದ ಸ್ವಾಮಿಗಳು, ಮಸಾಜ್ ಪ್ರಿಯ ಸ್ವಾಮೀಜಿಗಳೇ ಅದನ್ನ ಬಿಡುಗಡೆ ಮಾಡಿದ್ರು. ನಮ್ಮ ಪೀಠದ ಈಗಿನ ಉಚ್ಚಟಿತ ಸ್ವಾಮೀಜಿಗಳೇ ಅದನ್ನ ಎಡಿಟ್ ಮಾಡಿ ಇವತ್ತಿನವರೆಗೂ ನಮ್ಮ ಮಾಧ್ಯಮ ಮಿತ್ರರಿಗೆ ಒಂದು ಗಮನಕ್ಕೆ ತರಕ್ ಬಯಸ್ತೇನೆ. ನಮ್ಮ ಪೀಠದಿಂದ ಏನು ಬಿಡುಗಡೆಗೊಂಡಿರ್ತಕ್ಕಂಥ ವಿಡಿಯೋಗಳು ಎಲ್ಲವೂ ಕೂಡ ನಮ್ಮ ಉಚ್ಚಟಿತ ಸ್ವಾಮೀಜಿಗಳ ಎಡಿಟ್ ವಿಡಿಯೋಗಳು ಬಹಳವಷ್ಟು ಅವರೇ ಮಾಡಿರ್ತಕ್ಕಂಥ ವಿಡಿಯೋಗಳು. ಬೆಟ್ಟಪ್ಪನವರು ಇವತ್ತು ಹಂಗೇನಾದ್ರೂ ಬೆಟ್ಟಪ್ಪನವ್ರು ಆರೋಪ ಮಾಡೋದಾಗಿದ್ರೆ ಇವತ್ತು ನಮ್ಮೊಟ್ಟಿಗೆ ಎಲ್ಲ ಬಂದು ಕೂತು ಒಮ್ಮತದ ನಿರ್ಣಯವನ್ನು ಬೆಟ್ಟಪ್ಪನವ್ರು ಯಾಕೆ ತಗೊಳ್ತಾ ಇದ್ರು? ಇದು ಎಲ್ಲದೂ ಸರಿ ಇದೆ, ಪಾರದರ್ಶಕವಾಗಿದೆ, ನಾವೆಲ್ಲರೂ ಕೂಡಿ ಮಾಡಿರ್ತಕ್ಕಂಥದ್ದು, ನಾವು ಕೂಡಿ ಕಟ್ಟಿರ್ತಕ್ಕಂಥ ಪೀಠ, ಇದರಲ್ಲಿ ಯಾವುದೇ ತರದ ಅನುಮಾನ ಇಲ್ಲ ಅಂತೇಳಿ ಬೆಟ್ಟಪ್ಪನವ್ರು ಹೇಳಂತ ಪ್ರಸಂಗನ ಬರ್ತಿರ್ಲಿಲ್ಲ. ಈ ವಿದ್ಯಮಾನಗಳನ್ನ ನೋಡಿದ್ರೆ ಇವತ್ತು ಈ ಒಂದು ಉಚ್ಚಟಿತ ಸ್ವಾಮೀಜಿಗಳ ಒಂದು ಹುನ್ನಾರ ಇದು ದಿಕ್ಕು ತಪ್ಪಿಸ್ತಕ್ಕಂಥ ಪ್ರಯತ್ನ ಬಿಟ್ರೆ ಇದ್ರಲ್ಲಿ ಬೇರೆ ಏನಿಲ್ಲ. ಏನ್ ಸರ್? ಸರ್ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ಯಾರು ಅದನ್ನ ನಕಲಿ ಸಹಿ ಮಾಡಿ ಹಣ ಬಿಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾರಲ್ಲ, ನಿಮಗೆ ಇನ್ನೂ 1 ವರ್ಷಗಳ ಕಾಲ ನಾವು ಟ್ರಸ್ಟ್ ಇಂದ ಕಾಲಾವಕಾಶವನ್ನು ಕೊಡ್ತೀವಿ. ನಕಲಿ ಸಹಿ ಮಾಡಿ ಯಾರಾದ್ರೂ 1 ರೂಪಾಯಿ ಹಣನ ಬಿಡುಗಡೆ ಮಾಡಿರೋದನ್ನ ಸಾಬೀತುಪಡಿಸಿದ್ರೆ ಅದರ 10ರಷ್ಟು ಹಣವನ್ನ ಯಾರು ನೀವು ಆರೋಪ ಮಾಡ್ತಾ ಇದೀರಿ ಅದನ್ನ ಮತ್ತೆ ಟ್ರಸ್ಟ್ಗೆ ವಾಪಸ್ ಜಮಾವಣೆ ಮಾಡ್ತೀವಿ ಅಂತ ಹೇಳಿ ಎಲ್ಲ ಟ್ರಸ್ಟಿಗಳ ಪರವಾಗಿ ನಾನು ಇವತ್ತು ಹೇಳೋದಕ್ಕೆ ಬಯಸ್ತೇನೆ. ಇವತ್ತು ಉರುಳಿಲ್ದೇ ಇರ್ತಕ್ಕಂಥ ಆರೋಪ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ಟ್ರಸ್ಟ್ ಅಕೌಂಟ್ ಅಂದ್ರೆ ಅದು ಒಂದು ರೀತಿಯ ದೇವರಿಗೆ ಸಮಾನ. ಅದನ್ನ ಅಲ್ಲಿ ನಕಲಿ ಸಹಿ ಮಾಡಿ ಯಾರು ಕೂಡ 1 ರೂಪಾಯಿನೂ ಕೂಡ ಅದನ್ನ ಡ್ರಾ ಮಾಡಿಲ್ಲ, ಅದನ್ನ ದುರ್ಬಳಕೆ ಮಾಡ್ಕೊಂಡಿಲ್ಲ. ಸ್ವಾಮೀಜಿಗಳು ಮುಂದುವರಿಯೋದಕ್ಕೆ 1 ವರ್ಷ ಅಲ್ಲ, ನಮ್ಮ ದೃಷ್ಟಿಯಿಂದ ನಿನ್ನೆ ನಾವೇನು ಉಚ್ಚಾಟನೆ ಮಾಡಿದ್ವಿ ಅದರ ಕ್ಷಣಕ್ಕೆ ಅವ್ರಿಗೆ ಏನಾದ್ರೂ ನೈತಿಕತೆ ಇದ್ರೆ 1 ಕ್ಷಣನೂ ಕೂಡ ಅಲ್ಲಿ ಕೂತಿರಬಾರ್ದಾಗಿತ್ತು. ನಾವು ಟ್ರಸ್ಟ್ ರೆಸಲ್ಯೂಷನ್ ಮಾಡಿದೀವಿ. ನಾವು ಮಾಧ್ಯಮಗಳ ಮೂಲಕ ನಾವು ಆ ಟ್ರಸ್ಟ್ಗೆ ಎದುರಿಗೇನೆ ರೆಸಲ್ಯೂಷನ್ ಕೊಡ್ತಾ ಇದ್ವಿ, ಕೊಡೋದಕ್ಕೆ ನಾವು ತಯಾರಾಗಿ ಬಂದಿದ್ವಿ. ನಾವು ಅಲ್ಲಿ ಪಕ್ಕದಲ್ಲಿದ್ರು ಕೂಡ ಮೀಟಿಂಗಿಗೆ ಬರ್ಲಿಲ್ಲ, ಕದ ಹಾಕೊಂಡು ಕೂತ್ಕೊಂಡಿದ್ರು. ಇವತ್ತು ನೀವು ನನ್ನ ಕೈ ಸ್ವಚ್ಛ, ನನ್ನ ಬಾಯಿ ಸ್ವಚ್ಛ, ಇನ್ನೊಂದೇನೋ ಸ್ವಚ್ಛ ಅಂತ ಹೇಳಿದಿರಿ. ನೋಡೋಣ ಮುಂದಿನ ದಿನಮಾನಗಳಲ್ಲಿ ಏನೇನು ಸ್ವಚ್ಛ ಇದಾವ ಅಂತ. ನೀವು ಅಷ್ಟೆಲ್ಲ ಸ್ವಚ್ಛಿರಂತ ವ್ಯಕ್ತಿ ಯಾಕೆ ಗುರುಭವನದಲ್ಲೇ ಬಂದು ನಾವು ಮೀಟಿಂಗ್ ಮಾಡೋಂಥ ಸಂದರ್ಭದಲ್ಲಿ ಯಾಕೆ ಮೀಟಿಂಗಿಗೆ ಹಾಜರಾಗ್ಲಿಲ್ಲ? ಮಸಾಜ್ ಪ್ರಿಯ ಸ್ವಾಮಿಗಳೇ, ಯಾಕೆ ತಾವು ಬಂದು ನಮ್ಮೊಟ್ಟಿಗೆ ಕೂರ್ಲಿಲ್ಲ? ಯಾವ್ದ್ರಲ್ಲಿ ಸ್ವಚ್ಛ ಇದ್ರಿ? ಎಲ್ಲದ್ರಲ್ಲೂ ಸ್ವಚ್ಛ ಇರೋ ವ್ಯಕ್ತಿ ಬಂದು ಕೂರ್ಬೇಕಾಗಿತ್ತಲ್ಲ. ಸುಮ್ಮನೆ ಇವತ್ತು ಏನೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಇಲ್ಲಿ ನಮಗಾಗದೆ ಇರ್ತಕ್ಕಂಥ ಸಹಜವಾಗಿ ನಮ್ಮ ರಾಜಕೀಯವಾಗಿ ವೈಮನಸ್ಸುಗಳು ಇರ್ತವೆ, ಏನೆಲ್ಲ ಇರ್ತವೆ. ನಮ್ಮ ವಿರುದ್ಧ ಇರ್ತಕ್ಕಂಥ ರಾಜಕಾರಣಿಗಳನ್ನ ಇಲ್ಲಿ ನಮ್ಮ ಬೇರೆ ಅವ್ರ ವಿರುದ್ಧ ನಮ್ಮನ್ನ ಎತ್ಕಟ್ಟೋದು, ನಮ್ಮ ವಿರುದ್ಧ ಅವ್ರನ್ನ ಎತ್ಕಟ್ಟೋದು, ನಮ್ಮೊಳಗಿನ ಗುಂಪುಗಾರಿಕೆ ಮಾಡ್ಕೊಂಡು ನಿಮ್ ಬ್ಯಾಳಿಕಾಳು ಬೇಯಿಸ್ಕೊಂತೀರಾ? ಈ ನಿಮ್ಮ ಬ್ಯಾಳಿಕಾಳು ಬೇಯಿಸ್ಕೊಳ್ತಕ್ಕಂಥ ಪ್ರವೃತ್ತಿ ಬಹಳ ದಿವಸ ನಡೆಯೋದಿಲ್ಲ ಮಸಾಜ್ ಪ್ರಿಯ ಸ್ವಾಮೀಜಿ.
ಉಚ್ಚಟನೆಗೊಂಡಿರ್ತಕ್ಕಂಥ ಸ್ವಾಮೀಜಿ, ನೀವು ಈ ಕ್ಷಣದಲ್ಲಿ ಮಠವನ್ನ ನೀವು ತೊರೆದು ಹೋಗ್ಬೇಕು ಅಂತೇಳಿ ಮತ್ತೊಂದು ಬಾರಿ ಗೌರವಪೂರ್ವಕವಾಗಿ ನಾನು ಆಗ್ರಹ ಪಡಿಸ್ತೇನೆ. ಇಷ್ಟೆಲ್ಲ ರಕ್ತಾಂತ ಆದ್ಮೇಲೆ ಶ್ರೀಗಳು ಮಠ ಬಿಟ್ಟು ತಗೊಳ್ಳೋದಿಲ್ಲ ಅಂತ ಹೇಳ್ತಾರಲ್ಲ, ಏನದ್ರ ಹಿನ್ನೆಲೆ? ಬಂಡತನ. ವಾಸ್ತು ಸಮಸ್ಯೆ ಇಲ್ಲ, ಮನಸ್ಸಿನ ಸಮಸ್ಯೆ ಇದೆ. ಇಲ್ಲ, ಯಾವುದೇ ಜಾಗ ಸುಮಾರಿರಲ್ಲ, ಅಲ್ಲಿ ವಾಸವಾಗಿರ್ತಕ್ಕಂಥ ಮನುಷ್ಯ ಸುಮಾರಿರ್ತಾನೆ. ಅವರ ಮನಸ್ಥಿತಿ ಮೇಲೆ ಇವೆಲ್ಲವೂ ಕೂಡ ಅವಲಂಬಿತ ಆಗಿರ್ತದೆ ವಿನ ಜಾಗದಿಂದ ಆಗೋದಿಲ್ಲ. ಕಾದು ನೋಡ್ರಿ ಮಸಾಜ್ ಪ್ರಿಯ ಸ್ವಾಮೀಜಿ, ಯಾರು ಬರ್ತಾರೆ, ಯಾಕೆ ಖಾಲಿ ಮಾಡಿಸ್ತಾರೆ, ನೀವೇ ಒಂದು ದಿನ ಖಾಲಿಯಾಗಿ ಹೋಗ್ತಿರಲ್ಲ, ಅವತ್ತು ನಿಮ್ಮಷ್ಟಕ್ಕೆ ನಿಮಗೆ ಅರ್ಥ ಆಗ್ತದೆ ಯಾರು ಖಾಲಿ ಮಾಡಿಸಿದ್ರು ಅಂತೇಳಿ. ಆ ದೇವರೇ ನಿಮ್ಮನ್ನು ಖಾಲಿ ಮಾಡಿಸ್ತಾನೆ, ಯಾರು ಮನುಷ್ಯರು ಖಾಲಿ ಮಾಡಿಸಲ್ಲ. ಇವತ್ತು ನಮ್ಮ ಲೆಕ್ಕಾಚಾರವನ್ನ ನಾವು ಕೊಡ್ಬೇಕು. ಕೇಳ್ತಕ್ಕಂಥವ್ರು ನೀವು ಹೇಳ್ದಂಗೆ 100 ಜನ ಇರಬಹುದು. ಇವತ್ತಲ್ಲಿ ಏನು ಲೆಕ್ಕ ಕೇಳಿದಾರಲ್ಲ, ನಿನ್ನೆನೂ ಕೂತಾಗ ಅಲ್ಲಿ BG ಅಜಯ್ ಕುಮಾರ್ ಒಬ್ರೇ ಈ ಪೀಠವನ್ನ ಕಟ್ಟೋದಕ್ಕೆ ಏನಾದ್ರೂ ತಮ್ಮ ಕೈಲಾಗಿರ್ತಕ್ಕಂಥ ಸೇವೆ ಮಾಡಿ ಲೆಕ್ಕ ಕೇಳಕ್ ಬಂದಿರೋರು. ಉಳಿದವ್ರು ಯಾರು ಆ ಪರಮೇಶ್ ಗೌಡ್ರು ಫಲಾನುಭವಿ ಅಂತ ಸಂಘದ ಅಧ್ಯಕ್ಷ ಅಂತಾರಲ್ಲ, ಇವತ್ತಿನವರೆಗೂ ಹರಿಹರ ಪೀಠವನ್ನ ಕಟ್ಟೋದಕ್ಕೆ 10 ರೂಪಾಯಿನೂ ಕೂಡ ಕೊಡದೇ ಇರತಕ್ಕಂಥ ಅಧ್ಯಕ್ಷರು. ಅಕ್ಕಪಕ್ಕದಲ್ಲಿ ಕೂತೇನ್ ನಿನ್ನೆ ಮಾತನಾಡಿದರೆ ಯಾರು ಕೂಡ ಈ ಪಂಚಮಸಾಲಿ ಪೀಠಕ್ಕೆ ಯಾವತ್ತೂ ಇದರ ಅಭಿವೃದ್ಧಿಗೆ ತಮ್ಮನ್ನ ತಾವು ತೊಡಗಿಸ್ಕೊಂಡಾರಲ್ಲ. ಇವತ್ತು ಸುಮ್ಮನೆ ಯಾರು 4 ಎಕರೆ ಭೂಮಿ ಕೊಟ್ಟಿಲ್ಲ, ಯಾರು 6 ಎಕರೆ ಭೂಮಿ ಕೊಟ್ಟಿಲ್ಲ, ಯಾರು ನಮಗೆ ಭೂಮಿನ ಯಾರು ದಾನವಾಗಿ ಕೊಟ್ಟೇ ಇಲ್ಲ. ಯಾರು ಈಗ ನಾನು ಕೊಟ್ಟಿಲ್ಲ. ಬೈಪಾಸ್ ಅಲ್ಲಿ ಇರ್ತಕ್ಕಂಥ ಇವತ್ತು 4 ಎಕರೆ 28 ಗುಂಟೆ ಬೈಪಾಸ್ ಅಲ್ಲಿ ಇರ್ತಕ್ಕಂಥ ಭೂಮಿನ ನಾವು ಕೊಟ್ಟಿದೀವಿ ಅಂತ ಹೇಳಿ ಕೆಲವೊಂದ್ ಹತ್ರ ಹೇಳ್ಕೊಂಡಿದ್ದನ್ನ ನಾನು ನೋಡಿದೀನಿ. ಆ ಭೂಮಿನ ನಾವು ಖರೀದಿ ಮಾಡಿರ್ತಕ್ಕಂಥ ಭೂಮಿ, ಹರಿಹರದಲ್ಲಿ ಹಿಂದುಳಿದಿರ್ತಕ್ಕಂಥ ವರ್ಗದ ಜನರ ಒಂದು ಭೂಮಿ ಅದು. ಅವರಿಗೆ ಅವತ್ತು ನಾವು 6,75,000 ರೂಪಾಯಿ ಹಣದಂತೆ 4 ಎಕರೆ 28 ಗುಂಟೆ ಭೂಮಿನ ನಾವು ಟ್ರಸ್ಟ್ ಇಂದ ಹಣವನ್ನ ಕೊಟ್ಟು ಕೊಂಡ್ಕೊಂಡಿರ್ತಕ್ಕಂಥ ಭೂಮಿ ಅದು. ಸುಳ್ಳು ಅದೆಲ್ಲ. ದಾನ ಕೊಟ್ಟಿಲ್ಲ, ಖರೀದಿ ಮಾಡಿ ಜಮೀನು ಹರಿಹರದಲ್ಲಿ ಹಿಂದುಳಿದಿರ್ತಕ್ಕಂಥ ವರ್ಗ ಎಲ್ಲರದು ಅಲ್ಲಿ 10 ಗುಂಟೆ 20 ಗುಂಟೆ ಈ ರೀತಿ ಚಿಕ್ಕ ಭೂಮಿ ಇದ್ವು. ಅವೆಲ್ಲ ಅವ್ರೆಲ್ಲರೂ ಸೇರಿ ನಾವ್ ಇಷ್ಟಿಷ್ಟು ಸಣ್ಣ ಭೂಮಿ ಒಳಗೆ ನಾವು ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಅವರೆಲ್ಲ ಒಟ್ಟುಗೂಡಿಸಿ 4 ಎಕರೆ 28 ಗುಂಟೆ ಭೂಮಿನ ನಮಗೆ ಖರೀದಿ ಕೊಟ್ಟಿದ್ದಾರೆ. ಆ ಖರೀದಿನ ಹಣ ಕೊಟ್ಟಿರ್ತಕ್ಕಂಥವ್ರು ಹಾವೇರಿ ಜಿಲ್ಲೆಯ ಎಲ್ಲ ಜನ ಒಂದೊಂದು ಗುಂಟಿಗೆ 15,000 ರೂಪಾಯಿದಂತೆ ಹಾವೇರಿ ಜಿಲ್ಲೆಯ ಪ್ರತಿಯೊಬ್ಬ ಭಕ್ತರು ಕೂಡ ಹಣವನ್ನ ಕೂಡಿಸಿ ಮತ್ತೆ ಸಾಲದಾಗಿರ್ತಕ್ಕಂಥ ಹಣವನ್ನ PD ಸಿರೂರು ಅಂತಕ್ಕಂಥ ಅಲ್ಲಿಯ ಒಬ್ಬ ನಮ್ಮ ಧರ್ಮದರ್ಶಿ 5 ಲಕ್ಷ ರೂಪಾಯಿ ಕಡಿಮೆ ಆಗಿತ್ತು, ಅವ್ರು ಅದನ್ನು ಕೊಟ್ಟು ಆ ಭೂಮಿನ ಖರೀದಿ ಮಾಡಿಸಿ. ಸರ್ ಅದನ್ನ ಅವ್ರು ಬಿಡಲ್ಲ ಅಂತ ಏನೇ ವಾದ ಮಾಡ್ಬೋದು, ಬಂಡತನ ಮಾಡ್ಬೋದು, ಅವ್ರನ್ನ ಹೇಗೆ ಬಿಡಿಸ್ಬೇಕು ಅಂತಕ್ಕಂಥದ್ದು ನಮಗೆ ಚೆನ್ನಾಗಿ ಗೊತ್ತಿದೆ. ಇವತ್ತು ಸಂಘ ಟ್ರಸ್ಟ್ ಹುಟ್ಟೋದ್ಕಿಂತ ಸಮಾಜ ಮೊದ್ಲು ಹುಟ್ಟಿತು, ಸಮಾಜನೇ ಟ್ರಸ್ಟ್ ಅನ್ನ ಹುಟ್ಟಾಕ್ತು. ಆದ್ರೆ ಆ ಸಮಾಜದಿಂದ ಟ್ರಸ್ಟ್ ಏನು ಹುಟ್ಟಾಕಿರ್ತಕ್ಕಂಥ ಬಾವಿ ಬೆಟ್ಟಪ್ಪನವ್ರು ಇದಾರಲ್ಲ, ಫೌಂಡರ್ ಟ್ರಸ್ಟಿ ಅವರೇ ಅದನ್ನ ಹುಟ್ಟಾಕಿರೋದು. ಇವತ್ತು ಸಮಾಜದ ಅನುಮತಿ ತಗೊಂಡು ಟ್ರಸ್ಟ್ ನ ಫೌಂಡರ್ ಟ್ರಸ್ಟಿಯನ್ನ ಸಮ್ಮುಖದಲ್ಲಿ ಎಲ್ಲರೂ ಸೇರಿ ತಗೊಂಡಿರ್ತಕ್ಕಂಥ ಒಂದು ತೀರ್ಮಾನ ಇದೆ. ಯಾವ್ದೋ ಇನ್ನೊಂದು ಮಾತನ್ನ ಕೇಳ್ತಾ ಇದ್ರಿ, ನಮ್ಮನ್ನೇ ಉಚ್ಚಾಟನೆ ಮಾಡಿ ಹೊಸ ಟ್ರಸ್ಟ್ ಅನ್ನ ರಚನೆ ಮಾಡ್ಕೊಂತೀವಿ ಅಂದ್ರು ಅಂತೇಳಿ. ಇವತ್ತು ಏನ್ ಬೇಕಾದ್ರೂ ಮಾತಾಡ್ಬೋದು. ಇನ್ನೊಂದು ಟ್ರಸ್ಟ್ ಅನ್ನ ಹುಟ್ಟಾಕಿದ್ರೆ ಅವರು ಎಲ್ಲಾದ್ರೂ ಇನ್ನೊಂದು ಮಠ ಕಟ್ಟೋದಕ್ಕೆ ಏನಾದ್ರೂ ಅವ್ರು ಇನ್ನೊಂದು ಟ್ರಸ್ಟ್ ಮಾಡ್ಕೊಂಡಿರ್ಬೋದೇ ವಿನಃ
ಹರಿಹರದ ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠಕ್ಕೆ ಸಂಬಂಧಪಟ್ಟಂತ ಟ್ರಸ್ಟ್ ಅದಲ್ಲ. ಅದನ್ನ ನಿರ್ವಹಣೆ ಮಾಡ್ತಕ್ಕಂತ, ಅದ್ರ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ಹಕ್ಕು ಹತೋಟಿ ಇರ್ತಕ್ಕಂಥ ಎಲ್ಲದೂ ಕೂಡ ಈಗಿನ ಟ್ರಸ್ಟ್ಗೆ. ಆ ಟ್ರಸ್ಟ್ ಯಾಕೆ ಹುಟ್ಟಾಕೊಂಡತ್ತೋ ಇನ್ನೊಂದೇನಾದ್ರೂ ಕೂಡ ಮಠವನ್ನ ಕಟ್ಟೋದಕ್ಕೆ ಏನಾದ್ರೂ ಟ್ರಸ್ಟ್ ಮಾಡ್ಕೊಂಡಿರ್ಬೋದು. Yes. ಅದು ಎಲ್ಲದೂ ಕೂಡ ಪ್ರಕಾಶ್ ಪಾಟೀಲ್ರ ಒಂದು ಕಪೋಕಲ್ಪಿತವಾಗಿರ್ತಕ್ಕಂಥ ಕಥೆ ಅದು. ಅವತ್ತು ಕೂಡ ಇವತ್ತು ಹಿಂದೆ ಹರಿಹರ ದಾವಣಗೆರೆಯಲ್ಲಿ ಮಠ ಇದ್ದಂತ ಸಂದರ್ಭದಲ್ಲಿ ಒಂದು ತಿಂಗಳಿಗೆ ಕೇವಲ 48,000ದಿಂದ 50,000 ರೂಪಾಯಿ ಖರ್ಚು ಬರ್ತಾ ಇತ್ತು. ಅಲ್ಲಿ ಹೋದಂತ ಸಂದರ್ಭದಲ್ಲಿ ಜಾತ್ರೆಗಳು, ಹಬ್ಬ ಹರಿದಿನಗಳು ಏನಾದ್ರೂ ನಡಿಬೇಕಾದ್ರೆ ಒಂದು ತಿಂಗಳು 2 ಲಕ್ಷ ಬರೋದು, ಒಂದು ತಿಂಗಳು 2.5 ಲಕ್ಷ ಬರೋದು. ಅನಂತರ ಕೆಲವೊಂದು ಸಂದರ್ಭಗಳಲ್ಲೆಲ್ಲ 1 ಲಕ್ಷ ಬರೋದು, ಆಮೇಲೆ 1.25 ಲಕ್ಷ ಬರೋದು, 1.5 ಲಕ್ಷ ಬರೋದು. ಈ ರೀತಿ ಜನದಟ್ಟಣೆ ಯಾವ್ಯಾವಾಗ ಹೆಚ್ಚೆಚ್ಚು ಸೇರ್ತದೋ ಅವಾಗ ಸ್ವಲ್ಪ ಖರ್ಚು ವೆಚ್ಚ ಹೆಚ್ಚು ಕಡಿಮೆ ಆಗಿರ್ತಕ್ಕಂಥದ್ದಿದೆ. ಇದು ಎಲ್ಲದೂ ಕೂಡ ಉರುಳಿಲ್ದೇ ಇರ್ತಕ್ಕಂಥ ಆರೋಪ. ಇಲ್ಲ, ನಾವೀಗ ಸದ್ಯಕ್ಕೆ ಯಾವುದೇ ಹೊಸ ಸ್ವಾಮೀಜಿಗಳನ್ನ ಮತ್ತೊಂದು ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡೋದಿಲ್ಲ. ಈಗ ಯಾವ ಮರಿನೂ ನಾವು ನೋಡೋದಿಲ್ಲ. ಎಸ್, ಥ್ಯಾಂಕ್ ಯು ಸರ್.